drift velocity of free electrons. In the conductor, in the absence of electric field, free electrons move randomly from atom to atom throughout the metal. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ ಅಂತಂದರೆ ಆ ಒಂದು ಕಂಡಕ್ಟರ್ನಲ್ಲಿ ಆ ಫ್ರೀ ಎಲೆಕ್ಟ್ರಾನ್ಸ್ಗಳು ಆಟಮಿಂದ ಆಟಮ್ಗೆ ಈ ರೀತಿ ರ್ಯಾಂಡಮ್ ಆಗಿ ಅಡ್ಡದಿಡ್ಡಿ ಮೂವ್ ಆಗ್ತಾ ಇರ್ತವೆ. ಹಾಗಾಗಿ ಕರೆಂಟ್ ಬಿಕಮ್ಸ್ ಝೀರೋ. ಯಾವಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಪ್ಲೈ ಮಾಡ್ತೀವೋ ಆಗ ಒಂದು ಫ್ರೀ ಎಲೆಕ್ಟ್ರಾನ್ಸ್ಗಳು ಆ ಒಂದು ಮೆಟಲ್ ಅಲ್ಲಿ ಈ ರೀತಿ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ಆಲ್ ದ ಫ್ರೀ ಎಲೆಕ್ಟ್ರಾನ್ಸ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ಆಗ ಆ ಎಲೆಕ್ಟ್ರಾನ್ಸ್ಗಳು ಯಾವ ಕಡೆ ಮೂವ್ ಆಗ್ತಾ ಇದಾವೋ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸರಿ, ಯಾವಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅಪ್ಲೈ ಮಾಡ್ತೀವೋ ಆಗ ಇದು ರೂಮ್ ಟೆಂಪರೇಚರ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಈ ರೀತಿ ರ್ಯಾಂಡಮ್ ಮೂವ್ ಆಗ್ತಾ ಇದ್ದು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಾಗ ಈ ರೀತಿ ಒಂದೇ ಡೈರೆಕ್ಷನ್ ಮೂವ್ ಆಗ್ತವೆ. ಯಾವ ರೀತಿ ಅನ್ನೋದನ್ನು ನೋಡ್ತಾ ಇದ್ವಿ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ ಮೇಲೆ ಎಲೆಕ್ಟ್ರಿಕಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಫೋರ್ಸ್ ಆಕ್ಟ್ ಆಗೋದ್ರಿಂದ ಎಲೆಕ್ಟ್ರಾನ್ ಆಕ್ಸಲರೇಟ್ ಆಗುತ್ತೆ. ಆ ಒಂದು ಆಕ್ಸಲರೇಟೆಡ್ ಎಲೆಕ್ಟ್ರಾನ್ ಮೂವ್ ಆಗಬೇಕಾದ್ರೆ ಐಟಮ್ ಅಂದರೆ ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಈ ರೀತಿ ಆಟಮ್ಸ್ಗಳ ಮಧ್ಯೆ ಈ ಒಂದು ಬ್ಲೂ ಡಾಟ್ಸ್ ಇದಾವಲ್ಲ ಆಟಮ್ಸ್ ಅಂತ ಅಂದ್ಕೊಳ್ಳಿ, ಆಟಮ್ಸ್ಗಳ ಮಧ್ಯೆ ಈ ರೀತಿ ಸ್ಟ್ರೈಟ್ ಆಗಿ ಫ್ರೀ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಿದ್ವು. ಬಟ್ ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ಬೇಕಾದ್ರೆ ಈ ಐಟಮಿಗೆ ಕೊಲೈಡ್ ಆಯಿತು, ನೆಕ್ಸ್ಟ್ ಇಲ್ಲಿ ಕೊಲೈಡ್ ಆಯಿತು, ಇಲ್ಲಿ ಕೊಲೈಡ್ ಆಯಿತು, ಇಲ್ಲಿ ಕೊಲೈಡ್ ಆಯಿತು. ಈ ರೀತಿ ಎಲೆಕ್ಟ್ರಾನು ಆ ಒಂದು ಅಯಾನ್ಸ್ ಇನ್ನರ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಸು ಮತ್ತು ಆ ಒಂದು ಆಟಮ್ಸ್ಗಳ ಜೊತೆಗೆ ಈ ರೀತಿ ಎಲೆಕ್ಟ್ರಾನು ಕೊಲೈಡ್ ಆಗ್ತಾ ಹೋಗುತ್ತೆ. ಕೊಲೈಡ್ ಆಗೋದ್ರಿಂದ ಒಂದು ಎಲೆಕ್ಟ್ರಾನ್ ಈ ರೀತಿ ಜಿಗ್ಜಾಗ್ ಪಾತಲ್ಲಿ ಮೂವ್ ಆಗಿದೆ. ಹಾಗಾದ್ರೆ ಎಲೆಕ್ಟ್ರಾನು ಒಂದೊಂದು ಸಾರಿ ಕೊಲೈಡ್ ಆದಾಗಲೂ ಸಹಿತ ಲೂಸಸ್ ಇಟ್ಸ್ ಕೈನೆಟಿಕ್ ಎನರ್ಜಿ. ಆ ಎಲೆಕ್ಟ್ರಾನು ತನ್ನಲ್ಲಿರ್ತಕ್ಕಂಥ ಕೈನೆಟಿಕ್ ಎನರ್ಜಿನ ಕಳ್ಕೊಳ್ತಾ ಹೋಗುತ್ತೆ ಒಂದೊಂದು ಕೊಲಿಷನಲ್ಲೂ ಸಹಿತ. ಅಂದರೆ ಇಲ್ಲಿಂದ ಬಂದ ಇಲ್ಲಿ ಕೊಲೈಡ್ ಆಯಿತು, ಕೈನೆಟಿಕ್ ಎನರ್ಜಿ ಕಳ್ಕೊಳ್ತು, ನೆಕ್ಸ್ಟ್ ಇಲ್ಲಿ ಕೈನೆಟಿಕ್ ಎನರ್ಜಿ ಲಾಸ್ ಆಯಿತು, ಇಲ್ಲಿ ಕೊಲೈಡ್ ಆದಾಗ ಮತ್ತೆ ಕೈನೆಟಿಕ್ ಎನರ್ಜಿ ಲಾಸ್ ಆಯಿತು. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಲಾಸ್ ಆಗಿದೆ ಅಂತಂದ್ರೆ ಆ ಒಂದು ಎಲೆಕ್ಟ್ರಾನ್ ಅಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ, ಜೊತೆಗೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈ ರೀತಿ ಈಚ್ ಕೊಲಿಷನ್ ಅಲ್ಲಿ ಎಲೆಕ್ಟ್ರಾನ್ ಡೈರೆಕ್ಷನ್ ವಿಲ್ ಚೇಂಜ್ ಅಂಡ್ ಆಲ್ಸೋ ಇಟ್ಸ್ ಡೈರೆಕ್ಷನ್ ಚೇಂಜ್. ಆ ಒಂದು ಎಲೆಕ್ಟ್ರಾನ್ ತನ್ನ ವೆಲಾಸಿಟಿನ ಕಳ್ಕೊಳ್ತಾ ಹೋಗುತ್ತೆ, ಜೊತೆಗೆ ಡೈರೆಕ್ಷನ್ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಎಲೆಕ್ಟ್ರಾನ್ ಮೂವ್ ಆಗಿರ್ತಕ್ಕಂಥ ಫ್ರೀ ಪಾತ್. ಈ ರೀತಿ ಎಲೆಕ್ಟ್ರಾನ್ ಡ್ರಿಫ್ಟ್ ಆಗ್ತಾ ಹೋಗಿ ಅದು ಆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಂಡ್ ಎ ಇಂದ ಎಂಡ್ ಬಿಗೆ ಮೀನ್ಸ್ ನೆಗೆಟಿವ್ ಎಂಡ್ ಇಂದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್ಗೆ ಮೂವ್ ಆಗುತ್ತೆ. ಹಾಗಾಗಿ ಆ ಒಂದು ಎಲೆಕ್ಟ್ರಾನು ಆ ಒಂದು ನೆಗೆಟಿವ್ ಎಂಡಿಂದ ಪಾಸಿಟಿವ್ ಎಂಡಿಗೆ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬರಬೇಕಾದ್ರೆ ಆ ಒಂದು ಎಲೆಕ್ಟ್ರಾನ್ ಅಲ್ಲಿ ಅವರೇಜ್ ವೆಲಾಸಿಟಿ ಎಷ್ಟಿದೆ? ಎಲೆಕ್ಟ್ರಾನ್ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಅಲ್ಲಿ ಅವರೇಜ್ ವೆಲಾಸಿಟಿ ಎಷ್ಟಿದೆ ಅದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಅವರೇಜ್ ವೆಲಾಸಿಟಿ ವಿತ್ ವಿಚ್ free electron is drifted towards the positive end of the conductor against the direction of electric field is called drift velocity of free electron. ಈ ಒಂದು ಡ್ರಿಫ್ಟ್ ವೆಲಾಸಿಟಿ ಇಸ್ ಇನ್ ದ ಆರ್ಡರ್ ಆಫ್ 10 to -4 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಈ ಒಂದು ಮೆಟಲ್ಸ್ ಅಲ್ಲಿ. ಈ ಡ್ರಿಫ್ಟ್ ವೆಲಾಸಿಟಿದ ಇಕ್ವೇಶನ್ ಡಿರೈವ್ ಮಾಡೋಣ. We know that equation for V equal to U plus AT, velocity time relation, first position ಕಲ್ತಿದ್ದೀರಾ. V ಅಂತಂದ್ರೆ ಡ್ರಿಫ್ಟ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ 0 ಅಂತ ತಗೋಣ, ಪ್ಲಸ್ A ಇಸ್ ದ ಆಕ್ಸಲರೇಷನ್. ಯಾವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ ಆಗ ಆ ಒಂದು ಫ್ರೀ ಎಲೆಕ್ಟ್ರಾನ್ ಆಕ್ಸಲರೇಟ್ ಆಗುತ್ತೆ. ಆ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ರಿಲ್ಯಾಕ್ಸೇಷನ್ ಟೈಮ್ ಇಸ್ ದ ಟೋ. ಹಾಗಾದ್ರೆ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು? Average time between any two successive collision between electron and the atom is called a relaxation time. ಇಲ್ಲಿ ಎಲೆಕ್ಟ್ರಾನ್ ಮತ್ತು ಆಟಮ್ಸ್ಗಳ ಮಧ್ಯೆ ಕೊಲಿಷನ್ ಆಗ್ತಾ ಇದೆ. ಆ ಒಂದು ಸಕ್ಸೆಸಿವ್ ಕೊಲಿಷನ್
ಆಗಲಿಕ್ಕೆ ತಗೊಳ್ತಕ್ಕಂಥ ಅವರೇಜ್ ಟೈಮ್ ಎಷ್ಟಿದೆ, ಎಲೆಕ್ಟ್ರಾನ್ ಮತ್ತು ಆಟಮ್ಗಳು ಕೊಲೈಡ್ ಆಗಲಿಕ್ಕೆ ತಗೊಳ್ತಕ್ಕಂಥ ಒಂದು ಸಕ್ಸಸ್ಸಿವ್ ಕೊಲಿಷನ್ಗೆ ಆಗಲಿಕ್ಕೆ ಅವರೇಜ್ ಟೈಮ್ ಎಷ್ಟಿದೆ, ಆ ಒಂದು ಅವರೇಜ್ ಟೈಮನ್ನು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಈ ಒಂದು ರಿಲ್ಯಾಕ್ಸೇಷನ್ ಟೈಮ್ ಅಟ್ ರೂಮ್ ಟೆಂಪ್ರೇಚರ್ 10⁻⁻14 ಸೆಕೆಂಡ್. ಟೈಮ್ ಇನ್ಕ್ರೀಸ್ ಆದರೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಡಿಕ್ರೀಸ್ ಆದರೆ ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಇನ್ ದ ಕೇಸ್ ಆಫ್ ಕಂಡಕ್ಟರ್ಸ್. ಹಾಗಾಗಿ ವಿ ಇರೋ ಜಾಗದಲ್ಲಿ ವಿ ಡಿ 0 + a × τ, ನಮಗೆ ಆಕ್ಸಲರೇಷನ್ ಆಫ್ ದ ಫ್ರೀ ಎಲೆಕ್ಟ್ರಾನ್ ಬೇಕು, a = vd/2. ಈಗ ಒಂದು ಎಲೆಕ್ಟ್ರಾನ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ಫೋರ್ಸ್ ಬೇಕು, F = m × a ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್. ಎಫ್ ಅಂದರೆ ಎಲೆಕ್ಟ್ರಾನ್ ಮೇಲೆ ಆಕ್ಟ್ ಆಗಿರೋ ಫೋರ್ಸ್, ಎಮ್ ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ಎ ಅಂದರೆ ಆಕ್ಸಲರೇಷನ್ ಆಫ್ ದ ಎಲೆಕ್ಟ್ರಾನ್. ಹಾಗಾದರೆ ಎ ಇರೋ ಜಾಗದಲ್ಲಿ vd/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ F = m × vd/2 ಆಯಿತು. ಇದನ್ನು ಇಕ್ವೇಷನ್ 1 ಅಂತ ತಗೊಂಡು. ಈಗ ಎಲೆಕ್ಟ್ರಾನ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಫೋರ್ಸ್ ಬೇಕು ಬೈ ದ ಅಪ್ಲೈಡ್ ವೋಲ್ಟೇಜ್, F = E × Q0. ಇ ಅಂತಂದರೆ ಯಾವಾಗ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ ಆಗ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡು, ಪಾಸಿಟಿವ್ ಟು ನೆಗೆಟಿವ್ ಎಂಡ್. Q0 ಅಂದರೆ ಅಲ್ಲಿರ್ತಕ್ಕಂಥ ಚಾರ್ಜ್ ಅಂದರೆ ಎಲೆಕ್ಟ್ರಾನ್. ಹಾಗಾಗಿ F = E × E, ಸ್ಮಾಲ್ e ಅಂತಂದರೆ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಈಗ ಇವೆರಡು ಇಕ್ವೇಷನ್ ಕಂಪೇರ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ F, E × E ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. E × E = m × vd/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ vd = E × E × τ/m is the equation for drift velocity of free electron. ಆ ಎಲೆಕ್ಟ್ರಾನಲ್ಲಿ ಇರ್ತಕ್ಕಂಥ ಡ್ರಿಫ್ಟ್ ವೆಲಾಸಿಟೀಸ್ ಡಿಪೆಂಡ್ಸ್ ಅಪಾನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯಾಕಂದರೆ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ಕಾನ್ಸ್ಟೆಂಟ್, 1.6 × 10⁻19 ಕೂಲಮ್. Relaxation time is constant at room temperature 10⁻14 second, and mass of the electron is constant 9.1 × 10⁻31 kg. ಹಾಗಾಗಿ drift velocities depends upon the electric field. Vd is directly proportional to E. ಅಂದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಮಾಡಿದರೆ ಫ್ರೀ ಎಲೆಕ್ಟ್ರಾನ್ಸಲ್ಲಿ ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಕ್ರೀಸ್ ಮಾಡಿದರೆ ಡ್ರಿಫ್ಟ್ ವೆಲಾಸಿಟಿ ಇಸ್ ಆಲ್ಸೋ ಡಿಕ್ರೀಸಸ್. ಹಾಗಾಗಿ vd = μ × E. μ is the mobility of free electron. μ ಅಂದರೆ ಏನು? ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್. ಹಾಗಾದರೆ μ = vd/E. ಹಾಗಾದರೆ ಈ ಒಂದು ಮೊಬಿಲಿಟಿ ಆ ಎಲೆಕ್ಟ್ರಾನಲ್ಲಿರೋ ಡ್ರಿಫ್ಟ್ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಇದ್ದರೆ ಮೊಬಿಲಿಟಿ ಜಾಸ್ತಿ ಇದೆ ಅಂತ ಅರ್ಥ. ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಇದ್ದರೆ ಫ್ರೀ ಎಲೆಕ್ಟ್ರಾನಲ್ಲಿ ಮೊಬಿಲಿಟಿನೂ ಸಹಿತ ಕಡಿಮೆ ಇದೆ ಅಂತ ಅರ್ಥ. ಆ ಒಂದು ಮೊಬಿಲಿಟಿನೂ ಕಡಿಮೆ ಇದೆ ಅಂತ ಅರ್ಥ. ಹಾಗಾದರೆ ಈ ಮೊಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಈ ಒಂದು ಡ್ರಿಫ್ಟ್ ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಇಫ್ E = 1 ದೆನ್ μ = vd. ಅಂದರೆ ಏನು? ಈ ಒಂದು ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಆ ಫ್ರೀ ಎಲೆಕ್ಟ್ರಾನ್ಸಲ್ಲಿ ಎಷ್ಟು ಮೊಬಿಲಿಟಿ ಪ್ರೊಡ್ಯೂಸ್ ಆಗಿದೆ. ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಫ್ರೀ ಎಲೆಕ್ಟ್ರಾನ್ಸಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಡ್ರಿಫ್ಟ್ ವೆಲಾಸಿಟಿಯನ್ನೇ ನಾವು ಮೊಬಿಲಿಟಿ ಅಂತ ಕರಿತೀವಿ. The drift velocity produced in the free electrons by the applied unit electric field is called mobility of free electrons. ಹಾಗಾದರೆ ಇಲ್ಲಿ vd = μ × E ಇದೆ, ಇಲ್ಲಿ vd = E × τ/m. ಹಾಗಾದರೆ vd ಇರೋ ಜಾಗದಲ್ಲಿ μ × E ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. μ E = E × E × τ/m. ಕ್ಯಾಪಿಟಲ್ E ಕ್ಯಾನ್ಸಲ್ ಆಗಿ μ E × τ/m is the equation for mobility of free electrons. ಹಾಗಾದರೆ ಇಲ್ಲಿ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ E is constant, τ is constant, m is also constant. ಹಾಗಾದರೆ ಆ ಕಂಡಕ್ಟರ್ನಲ್ಲಿರ್ತಕ್ಕಂಥ ಮೊಬಿಲಿಟಿ is also constant when the constant electric field is applied. ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ವಿ ಅಂತಂದರೆ ಆಗ ಆ ಒಂದು ಫ್ರೀ ಎಲೆಕ್ಟ್ರಾನ್ಸಲ್ಲಿ ಇರ್ತಕ್ಕಂಥ ಮೊಬಿಲಿಟಿನೂ ಸಹಿತ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಒಂದು SI ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಈಸ್ ಕೂಲಮ್ ಸೆಕೆಂಡ್. ಚಾರ್ಜ್ ಯೂನಿಟ್ ಕೂಲಮ್, ಟೈಮ್ ಯೂನಿಟ್ ಸೆಕೆಂಡ್, ಮಾಸ್ ಯೂನಿಟ್ kg. ಹಾಗಾಗಿ ಕೂಲಮ್ ಸೆಕೆಂಡ್ ಪರ್ kg ಇಸ್ ದ SI ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಈ ಒಂದು ಸೆಮಿ ಕಂಡಕ್ಟರ್ಸಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎರಡು ಮೂವ್ ಆಗ್ತವೆ. ಆದರೆ ಆ ಫ್ರೀ ಎಲೆಕ್ಟ್ರಾನ್ಸಲ್ಲಿ ಮೊಬಿಲಿಟಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದ ಹೋಲ್ಸ್ ಇನ್ ದ ಸೆಮಿ ಕಂಡಕ್ಟರ್. ಇದು ಅಬೌಟ್ ದಟ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಆಲ್ಸೋ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್.